ರಿಂದ 30,000 ನಿವೇಶನಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾತೆ ಒಂದು ಅಂಕಿಅಂಶ ಇದೆ. ಅಲ್ಲಲ್ಲ, ಒಟ್ಟಾರೆ ಖಾತೆ. ಅದರಲ್ಲಿ ನಮಗೆ ಗ್ರಾಮ ಠಾಣ ಅಂದರೆ ಹಳೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು 7 ರಿಂದ 8 ಸಾವಿರ ಖಾತೆ ಇದೆ. ಮತ್ತು ಅಪ್ರೂವ್ಡ್ ಲೇಔಟ್ಸು ಹೊಸದಾಗಿ ಏನು ಜಿಲ್ಲಾಧಿಕಾರಿಗಳ DC ಕನ್ವರ್ಷನ್ ಟೌನ್ ಪ್ಲಾನ್ ಅಪ್ರೂವಲ್ ಆಗಿರೋಂಥದ್ದು ಒಂದು 6,000 ಖಾತೆಗಳು ಬರ್ಬೋದು. ಇನ್ನು ಉಳಿದಿರೋ ಒಂದು 10 ರಿಂದ 12 ಸಾವಿರ ಅಂದಾಜು ಖಾತೆಗಳು ಒಂದು ಬಿ ಖಾತೆ ಅನ್ನೋ ಒಂದು ಅಂಕಿಅಂಶನ ಇಟ್ಕೊಂಡಿದ್ದೀವಿ. ಒಂದು ಮಾಹಿತಿ ಪ್ರಕಾರ ಈ ಏನು ಬಿ ಖಾತೆ ಇದೆ ಅವ್ರಿಗೆ ಖಾತೆದಾರರಿಗೆ ಇವತ್ತು ಒಂದು ಅವಕಾಶ ಬಂದಿದೆ. ನಾವು ನಗರಸಭೆ ವತಿಯಿಂದ ಒಂದು ಏನು ಆದೇಶ ಬಂದಿದೆ, ಆ ಆದೇಶ ಪ್ರಕಾರ ಏನೇನು ದಾಖಲೆಗಳು ಸಲ್ಲಿಸಬೇಕು ತಮ್ಮ ಮುಖಾಂತರ ಎಲ್ರಿಗೂ ನಾವು ಒಂದು ದಾಖಲೆಗಳ ವಿವರವನ್ನು ಕೊಡ್ತೀವಿ. ತಾವು ತಮ್ಮ ಮುಖಾಂತರ ಮತ್ತು ನಾವು ನೋಟಿಸ್ ಬೋರ್ಡಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ಸು ಮತ್ತು ಯಾವ್ಯಾವ ಮುಖಾಂತರ ಜನಕ್ಕೆ ನಾವು ರೀಚ್ ಆಗ್ಬೋದು ಅದ್ರ ಮುಖಾಂತರ ಜನಕ್ಕೆ ತಲುಪಿಸೋ ಅಂಥ ಕೆಲಸ ಮಾಡಿ. ಪ್ರತಿ ವಾರ್ಡಲ್ಲೂ ನಾವು ಹಂತವಾಗಿ ಸಾರ್ವಜನಿಕರಿಂದ ಅರ್ಜಿಗಳನ್ನು ತೆಗೆದುಕೊಂಡು ಮತ್ತು ನಗರಸಭೆಯಲ್ಲಿ ಪ್ರತಿನಿತ್ಯ ಇದಕ್ಕೆ ಅಂತ ಒಂದು ಸಪ್ರೇಟ್ ಕೌಂಟರ್ ಒಂದು ಓಪನ್ ಮಾಡಿ ಆ ಕೌಂಟರ್ ಮುಖಾಂತರ ಅರ್ಜಿಗಳು ವಾರ್ಡ್ ವೈಸು ಸಪ್ರೇಟ್ ವಾರ್ಡ್ ವೈಸು ಕೌಂಟರ್ ಮಾಡಿ ಅದೇ ರೀತಿ ಕಲೆಕ್ಟ್ ಮಾಡ್ಕೊಂಡು ಒಬ್ಬೊಬ್ರದ್ದು ಒಂದೊಂದು ಖಾತೆ ಇರುತ್ತೆ. ಒಬ್ಬರದು ಅಧಿಕೃತ ಖಾತೆ ಇರ್ತೈತೆ, ಒಂದು ಗ್ರಾಮ ಠಾಣೆ ಇರ್ತೈತೆ, ಬಿ ಖಾತೆ ಇರುತ್ತೆ. ಸಪ್ರೇಟೇ ಕಲೆಕ್ಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ಅವ್ರಿಗೆ ಏನು ನಿಗದಿ ಟೈಮ್ ಇರ್ತೈತೋ ಆ ನಿಗದಿ ಟೈಮ್ ಒಳಗಡೆ ಕೊಡ್ತಕ್ಕಂಥ ಒಂದು ನಗರಸಭೆಯಿಂದ ನಾವು ಅವ್ರಿಗೆ ಖಾತೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಎಲ್ಲ ಸೇರಿ ಒಟ್ಟಾರೆ ಏನು ಪಕ್ಷಾತೀತವಾಗಿ ನಾವು ಎಲ್ಲ ಸದಸ್ಯರು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಸಲಹೆಗಳು ತೆಗೆದುಕೊಂಡು ಈ ಕೆಲಸವನ್ನು ಬಡವರಿಗೆ ಈ ಕೆಲಸ ಮತ್ತು ಜನಗಳಿಗೆ ಈ ಕೆಲಸವನ್ನು ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ತಮ್ಮ ಮುಖಾಂತರ ಸಾರ್ವಜನಿಕರಿಗೆಲ್ಲ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಈ ಅರ್ಜಿ ಸಾರ್ವಜನಿಕರು ನಮಗೆ ಕೊಟ್ಟಾಗ ಗೊತ್ತಾಗುತ್ತೆ. ಯಾಕಂದರೆ ಕೆಲವರು ಅವ್ರ ಹೆಸರಲ್ಲಿ ಇರ್ತೈತೆ, ಅವ್ರಿಗೆ ಅವಶ್ಯಕತೆ ಇರಲ್ಲ ಬೇರೆ ಖಾತೆ ಮಾಡಬೇಕಂತ. ಜಸ್ಟ್ ಅವ್ರು ಈ ಖಾತೆ ಮಾತ್ರ ತೆಗೆದುಕೊಬೋದು. ಬೇರೆಯವರಿಂದ ಖರೀದಿ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಖಾತೆ ಬದಲಾವಣೆ ಆಗಬೇಕಾಗ್ತೈತೆ. ಈಗ ನಮಗೆ ಗೊತ್ತಿದ್ದಂಗೆ ಹಳೆ ನಗರದಲ್ಲಿ ಒಂದು ಯಾರು ಖಾತೆ ಬದಲಾವಣೆ ಮಾಡ್ಕೊಂಡಿರ್ತಾರೆ ಅದು ಮಾತ್ರ ಖಾತೆಗೆ ನೀಡ್ಬೋದು. ಅವ್ರ ಹೆಸರಲ್ಲೇ ಖಾತೆ ಇತ್ತು ಅಂದರೆ ಅವರು ಬರೀ ಅವ್ರ ಹೆಸರಲ್ಲೇ ಒಂದು ಈ ಖಾತೆಯನ್ನು ಅಪ್ಲೈ ಮಾಡಿದ್ರೆ ಸಾಕು. ಅವ್ರಿಗೆ ನಿಗದಿ ಟೈಮ್ ಒಳಗಡೆ ನಾವು ಮಾಡಿಕೊಡ್ತ ಅಂತ ವ್ಯವಸ್ಥೆಯನ್ನು ಮಾಡ್ತೀವಿ. ಇಲ್ಲ ಈಗ ಇದು ಬಡವ್ರ ಕೆಲಸ ಸರ್. ಈಗ ಎಲ್ಲರೂ ಸೇರಿ ಒಟ್ಟಾಗೆ ಕೆಲಸ ಮಾಡೋಣ ಅಂತ ನಾನು ಹೇಳಿಕ್ ಬಯಸ್ತೀನಿ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಸರ್, ಒಟ್ಟಾರೆ ಬಡವ್ರ ಕೆಲಸ ಆಗಬೇಕು, ಸಾರ್ವಜನಿಕರ ಕೆಲಸ ಆಗಬೇಕು. ನಮ್ದು ಯಾವುದೇ ರೀತಿ ರಾಜಕೀಯ ಇಲ್ಲ ಇದರಲ್ಲಿ. ಯಾಕಂದ್ರೆ ನಾನು ಬಂದು 4-5 ತಿಂಗಳಾಯ್ತು. ಎಷ್ಟೋ ಜನ ಪಾಪ ಅವರು ಸಮಸ್ಯೆಗಳು ಕೇಳಕ್ಕೆ ಆಗ್ತಾ ಇಲ್ಲ ಸರ್. ಅದಕ್ಕೋಸ್ಕರ ಒಟ್ಟಾರೆ ಈ ವಿಚಾರದಲ್ಲಿ ನಾವು ರಾಜಕೀಯ ಮಾತಾಡಲ್ಲ. ಎಲ್ರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾರ್ವಜನಿಕರಿಗೆ ಅವ್ರಿಗೆ ಏನು ಸಮಸ್ಯೆ ಇತ್ತು ಅದನ್ನ ನಮ್ಮ ಅಧಿಕಾರಿಗಳು ಎಲ್ಲ ಸೇರಿ ಸಂಬಂಧಪಟ್ಟವರು ಎಲ್ಲ ಸೇರಿ ಅವ್ರಿಗೆ ಬಗ್ಗೆ ಮಾಡ್ತೀವಿ. ನೇರವಾಗಿ ನಗರಸಭೆಗೆ ಬಂದು ನೀವು ನೇರವಾಗಿ ನಮ್ಮ ಒಂದು ಏನು ಕೌಂಟರ್ ಇರ್ತೈತೆ ಅಲ್ಲೇ ಕೊಡಿ. ಯಾರು ಬ್ರೋಕರ್ಸು ಇನ್ನೊಬ್ರು ಯಾರ್ಯಾರು ಮಧ್ಯವರ್ತಿಗಳಿರ್ತಾರೋ ಅವ್ರ ಮುಖಾಂತರ ಹೋಗ್ಬೇಡ್ರಿ. ನೀವು ಈಗ ಸಾರ್ವಜನಿಕರಿಗೆ ಏನಂದ್ರೆ ನಗರಸಭೆಯಲ್ಲಿ ಏನಾದ್ರು ಒಂದು ಕಂದಾಯ ಕಟ್ಟಬೇಕಂದ್ರೆ 5,000 10,000 ನಾವು ಕೇಳಿದ್ರೆ ಅವರು ಕಂದಾಯ ಕಟ್ಟಕ್ಕೆ ಹಿಂದೆ ಹೋಗ್ತಾರೆ. ಬ್ರೋಕರ್ಗಳಿಗೆ ನಾವು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ನಗರಸಭೆ ಬೌಂಡ್ರಿಯಲ್ಲಿ ಯಾವುದೇ ಬ್ರೋಕರ್ಗೆ ಮತ್ತೆ ಮಧ್ಯವರ್ತಿಗಳಿಗೆ ಅವಕಾಶ ಇರೋದಿಲ್ಲ. ನೀವು ನೇರವಾಗಿ ಸಾರ್ವಜನಿಕರು ತಗೊಂಬಂದ್ಕೊಳ್ಳಿ. ಅಂಥದ್ದು ಯಾವ್ದಾದ್ರು ಆರೋಪ ಕಂಡು ಬಂದು ನೀವಾದ್ರೂ ನಮಗೆ ನೇರವಾಗಿ ಹೇಳಿ, ಇಲ್ಲ ಸಾರ್ವಜನಿಕರ ನಾವು ನೇರವಾಗಿ ತಂದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಅಂತೂ ನಾವು ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು